ಬ್ಯಾಟರಾಯನಪುರ ಕ್ಷೇತ್ರದ ಹಿರಿಯ ಬಿಜೆಪಿ ಮುಖಂಡರು, ಬಿಜೆಪಿ ರಾಜ್ಯ ಕಾರ್ಯದರ್ಶಿ, ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎ ರವಿ ರವರ ಜನ್ಮದಿನವನ್ನ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ, ಬಡವರಿಗೆ ಬ್ಲಾಂಕೆಟ್ ವಿತರಣೆ, ಅನ್ನ ಸಂತರ್ಪಣೆ ಮುಂತಾದ ಸೇವಾ ಕಾರ್ಯಗಳ ಮೂಲಕ ಆಚರಿಸಲಾಯಿತು. ಸನ್ಮಾನ್ಯ ಎ ರವಿ ರವರ ಸ್ವಗೃಹದ ಬಳಿ ಆಯೋಜಿಸಿದ್ದ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರು, ಸ್ನೇಹಿತರು, ಹಿತೈಷಿಗಳು, ಅಭಿಮಾನಿಗಳು ಪುಷ್ಪಮಾಲಿಕೆಯ ಗೌರವದೊಂದಿಗೆ ಕೇಕ್ ಕತ್ತರಿಸಿ ಜನ್ಮದಿನದ ಶುಭ ಹಾರೈಸಿದರು. ಇದೇ ವೇಳೆ ಮಾನ್ಯ ಎ ರವಿರವರು ಮಾತನಾಡಿ, ಬ್ಯಾಟರಾಯನಪುರ ಕ್ಷೇತ್ರದ ಬಿಜೆಪಿ ಮುಖಂಡರೆಲ್ಲರೂ ಸೇರಿ ಅಭಿಮಾನದಿಂದ ನನ್ನ ಜನ್ಮದಿನ ಆಚರಿಸುತ್ತಿರುವುದು ಸಂತೋಷ ಉಂಟು ಮಾಡಿದೆ. ಅವರ ಅಭಿಮಾನಕ್ಕೆ ನಾನು ಸದಾ ಚಿರಋಣಿಯಾಗಿರುತ್ತೇನೆ. ನನ್ನ ಬದುಕಿನ ಉದ್ದಕ್ಕೂ ಬ್ಯಾಟರಾಯನಪುರ ಕ್ಷೇತ್ರದ ಜನರ ಸೇವೆಯನ್ನ ಅತ್ಯಂತ ಶ್ರದ್ಧೆಯಿಂದ ಮಾಡುತ್ತೇನೆ. ಕ್ಷೇತ್ರವನ್ನ ಅಭಿವೃದ್ಧಿಯಲ್ಲಿ ರಾಜ್ಯದಲ್ಲೇ ಮಾದರಿ ಮಾಡೋ ಕನಸಿದೆ. ಮುಂದಿನ ದಿನಗಳಲ್ಲಿ ಪಕ್ಷ ನನಗೆ ಟಿಕೆಟ್ ನೀಡೋ ಮೂಲಕ ಅವಕಾಶ ನೀಡಿದರೆ ಅಭಿವೃದ್ಧಿಯ ನನ್ನ ಕನಸನ್ನ ಸಾಕಾರಗೊಳಿಸುತ್ತೇನೆ. ನನ್ನ ಬದುಕನ್ನ ಕ್ಷೇತ್ರದ ಜನತೆಯ ಸೇವೆಗೆ ಮೀಸಲಿಡುತ್ತೇನೆ ಎಂದರು. ಇದೇ ಸಂದರ್ಭದಲ್ಲಿ ಹಿರಿಯ ಬಿಜೆಪಿ ಮುಖಂಡರಾದ ದೊಡ್ಡ ಬಸವರಾಜು, ದೊಡ್ಡ ಜಾಲ ಶ್ರೀನಿವಾಸಯ್ಯ, ಕೆಎ ಮುನೀಂದ್ರ ಕುಮಾರ್, ಟಿಪಿ ಪ್ರಕಾಶ್, ನಂದೀಶ್, ಶ್ರೀನಿವಾಸ್, ಅಶ್ವಥ್ ನಾರಾಯಣ್, ಸುಗ್ಗಟ್ಟ ಸುರೇಶ್, ಶೆಟ್ಟಿಗೆರೆ ಆನಂದ್, ಬಿಆರ್ ಮುನಿರಾಜು, ಕರವೇ ರಾಜ್ಯ ಕಾರ್ಯದರ್ಶಿ ಸಾತನೂರು ಸುರೇಶ್, ಪ್ರಶಾಂತ್, ಅಳ್ಳಾಳ ಸಂದ್ರ ಸೋಮು, ಬೆಟ್ಟಹಲಸೂರು, ಶ್ರೀ ಬಿ ನಾಗರಾಜ್ ಬಾಬು, ಶಿವರಾಜ್ ಹಿರಿಯಾಳ್, ವಿಜಯಕುಮಾರ್ ಸೇರಿದಂತೆ ಬಿಜೆಪಿ ಮುಖಂಡರು, ಕಾರ್ಯಕರ್ತರು, ಕುಟುಂಬ ವರ್ಗದವರು, ಸ್ಥಳೀಯ ನಾಗರಿಕರು ಹುಟ್ಟು ಹಬ್ಬದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಎಲ್ಲರಿಗೂ ಇವತ್ತು ನನಗೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೂ ಅಪಾರವಾದ ಈ ಶಕ್ತಿ ನನಗೆ ಒಂದು ಚುನಾವಣೆ ಗೆದ್ದಷ್ಟೇ ಒಂದು ಖುಷಿ. ಯಾಕೆಂದರೆ ಇಂಥ ಒಂದು ಸ್ನೇಹಿತರನ್ನ, ಕಾರ್ಯಕರ್ತರನ್ನ, ಹಿತೈಷಿಗಳನ್ನ, ಅನೇಕ ಹಿರಿಯರು ಎಲ್ಲರೂ ನನಗೆ ಮೊನ್ನೆ ರಾತ್ರಿ 12 ಗಂಟೆಯಿಂದ ಫೋನ್ಗಳ ಮುಖಾಂತರ ನನಗೆ ವಿಶಸ್ ಮಾಡ್ತಾನೆ ಇದ್ದಾರೆ. ಯಾವ ಜನ್ಮದ ಪುಣ್ಯನೋ ನನಗೆ ಗೊತ್ತಿಲ್ಲ. ಈ ಋಣ ನಾನು ಹೆಂಗೆ ತೀರಿಸ್ಬೇಕೋ ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ನಾನು ಭಾಳಷ್ಟು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ದೆ. ಕ್ಷೇತ್ರವನ್ನು ಬೆಂಗಳೂರಲ್ಲೇ ಅಭಿವೃದ್ಧಿಯಲ್ಲಿ ಮೊದಲನೇ ಸ್ಥಾನಕ್ಕೆ ತರಬೇಕು ಅನ್ನೋ ಕಲ್ಪನೆ ಇಟ್ಕೊಂಡು ಅನೇಕ ಯೋಜನೆಗಳನ್ನ ನಾನು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ದೇವ್ರಿಗೆ ಆಗಲಿಲ್ಲ. ನನ್ನ ಸ್ನೇಹಿತನಾದಂಥ ತಮೇಶ್ ಗೌಡನ ಸಿಕ್ತು, ಪರವಾಗಿಲ್ಲ, ನನಗೆ ಅವರು ನಮ್ಮ ಪಾರ್ಟಿಯವರು, ನನಗಿಂದ ಭಾಳ ಕಿರಿಯರು. ನನಗೆ ಇವಾಗ 65 ತುಂಬಿ 66 ಬೇಕಾಗಿದೆ. ಬಹುಶಃ ರಾಜಕೀಯದ ಪರಿಸ್ಥಿತಿ ಹೀಗೇ ಇರ್ತದೆ, ಹೀಗೇ ಇರೋಲ್ಲ ಅಂತ ಯಾರು ಏನು ಹೇಳೋಕ್ಕಾಗಲ್ಲ. ಯಾರು ಎಲ್ಲಿರ್ತಾರೋ, ಯಾವ ಪಾರ್ಟಿಲಿ ಇರ್ತಾರೋ. ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಮಾತಾಡಿರೋರು ನೋಡಿಬಿಟ್ರೆ ನನಗೆ ರಾಜಕಾರಣ ಎಲ್ಲಿಗೆ ಹೋಗ್ತದೋ, ಏನಾಗ್ತದೋ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಏನು ಬೇಕಾದ್ರೂ ಸಾಧ್ಯ ಇದೆ ಈ ರಾಜಕೀಯದಲ್ಲಿ. ಇವತ್ತು ನಮ್ಮ ಶತ್ರುಗಳು ನಮ್ಮ ಮಿತ್ರರಾಗಿ ನಮ್ಮ ಜೊತೆಯಲ್ಲೇ ಇರ್ತಾರೆ, ನಮ್ಮ ಮಿತ್ರರು ಶತ್ರುಗಳಾಗಿ ಹೋಗ್ತಾರೆ. ಯಾಕೆಂದರೆ ಇದೆಲ್ಲ ನಾವು ಕೇಂದ್ರದಿಂದ ನೋಡಿ ರಾಜ್ಯದವರೆಗೂ ನಾವು ನೋಡಿದಾಗ ರಾಜಕಾರಣ ಎಲ್ಲವನ್ನು ಅನೇಕ ನಿತೀಶ್ ಕುಮಾರ್ ಏನವರು ಅಲ್ಲಿ ಬಿಹಾರದ ಸಿ ಎಂ ಆಗಿದ್ರು, ಅವರು ಅಷ್ಟೇ ಬೇಕಾದಷ್ಟು ಬಿಟ್ಟೋದು ಮತ್ತು ವಾಪಸ್ ಬರೋದು. ರಾಜಕಾರಣದಾಗ ಏನು ಯಾವುದು ಶಾಶ್ವತ ಇಲ್ಲ. ನನಗೆ ಏನಂದರೆ ನನ್ನ ಶಾಶ್ವತ ಯಾವುದು ಅಂತಂದರೆ ರಾಜಕೀಯಕ್ಕಿಂತ ನನ್ನ ಸ್ನೇಹಿತರು ನನಗೆ ನೋಡಿ ಇದು ನನಗೆ ತುಂಬ ನನಗೆ ಅವ್ರ ಋಣ ನಾನು ಯಾವುದೇ ಹೇಳಿದೆ, ಅವ್ರ ಋಣ ನಾನು ತೀರ್ಸೋಕ್ಕಾಗಲ್ಲ. ಯಾವ ಜನ್ಮದ್ದು ಪುಣ್ಯನೋ ನನಗೆ. ನಾನು ಜನಸಂಘದ ಕಾಲದಾಗಿಂದಲೂ ನಾನು ರಾಜಕಾರಣ ತುರ್ತು ಪರಿಸ್ಥಿತಿಯಲ್ಲಿ 75 ಜೈಲಲ್ಲಿ ಮಾಧವಾನಿ ಅವ್ರ ಜೊತೆ, ಮಧುದಂಡವಟೆ ಅವ್ರ ಜೊತೆ, ರಾಮಕೃಷ್ಣ ಹೆಗಡೆ ಅವರು ಹಿರಿಯರು, ದೇವೇಗೌಡರು, PGR ಸಿಂಧ್ಯಾ, ಉಗ್ರಪ್ಪ, ಅನೇಕರ್ಗ ಉಗ್ರಪ್ಪ PGR ಸಿಂಧ್ಯಾ ಅಂದಾಗ ಅಷ್ಟು ಏನಪ್ಪ ಕಾಂಗ್ರೆಸ್ ಇಲ್ಲ, ಅವರೆಲ್ಲ ABP ಇದ್ದಂಥವ್ರು. ಹಿಂದೆ 75 ಅವರೆಲ್ಲ ನನ್ನ ಜೊತೆ ಜೈಲಲ್ಲಿ
ಭಗವಂತನ ಆಶೀರ್ವಾದ ಎಲ್ಲಿರ್ತದೋ ನನಗೆ ಈ ಕ್ಷೇತ್ರದ ಋಣ ಅಂತೂ ನಾನು ತೀರಿಸ್ತೀನಿ. ನಿರಂತರವಾಗಿ ಅಧಿಕಾರ ಇರ್ಬೋದು ಇರ್ದಿರೋ ಇರ್ಬೋದು, ಈ ಕ್ಷೇತ್ರದಲ್ಲೇ ಕೆಲಸ ಮಾಡ್ತೀನಿ. ಈ ಕ್ಷೇತ್ರದ ಕಾರ್ಯಕರ್ತರ ವಿಶ್ವಾಸವನ್ನು ಹಾಗೆ ಉಳಿಸ್ಕೊಳ್ತೀನಿ. ನನ್ನ ಉಸಿರಿರೋ ತನಕ ಬೆಳಗಾವಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಿರಂತರವಾಗಿ ನಾನು ಕೆಲಸ ಮಾಡ್ತೀನಿ. ಇದ್ರಾಗ ಎರಡನೇ ಮಾತು.